ಭಯೋತ್ಪಾದನಾ ದಾಳಿಯಾದಂತಹ ಸಂದರ್ಭದಲ್ಲಿ ಸರ್ವಪಕ್ಷ ಸಭೆ ಕರೆದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಚುನಾವಣೆ ಪ್ರಚಾರಕ್ಕೆ ಹೋದರೆ ಹೇಗೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವಪಕ್ಷ ಸಭೆಯಲ್ಲಿ ಇರಬೇಕಾಗಿತ್ತು. ಎಲ್ಲ ಪಕ್ಷಗಳ ನಾಯಕರಿದ್ದರು. ಏನಾಯಿತು ಏನಿಲ್ಲ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ಆ ಸಭೆಯಲ್ಲಿ ಇರಬೇಕಾಗಿತ್ತು. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕಿಡಿಕಾರಿದ್ದಾರೆ. ನಮ್ಮ ಸಿಎಂ ಅವರ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ರೆ ಸರಿ ಇರೋದಿಲ್ಲ. ಅಲ್ಲಿ ಮುಸ್ಲಿಮರು ಕೂಡ ಗಾಯಾಳುಗಳಿಗೆ ಸಹಾಯ ಮಾಡಿದ್ದಾರೆ. ಆದರೆ ಈ ರೀತಿಯಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದ್ರೆ ಸರಿ ಇರೋದಿಲ್ಲ ಅಂತ ಮಾತನಾಡಿದ್ದಾರೆ. ಸರ್ವಪಕ್ಷ ಸಭೆಯನ್ನು ಕರೆದಾಗ ಬಿಹಾರ ಚುನಾವಣೆ ಮುಖ್ಯ ಆಗಿಬಿಟ್ರೆ ಅದು ಒಳ್ಳೆಯದಲ್ಲ ಅಂತ. ಸರ್ವಪಕ್ಷ ಸಭೆ ಕರೆದಾಗ ಪ್ರಧಾನಮಂತ್ರಿ ಕರ್ನಾಟಕದಲ್ಲಿ ಸರ್ವಪಕ್ಷ ಸಭೆ ಕರೆದ್ಬಿಟ್ಟು ಮುಖ್ಯಮಂತ್ರಿಯವರು ಕಲಬುರಗಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಪ್ರಚಾರಕ್ಕೆ ಹೋದರೆ ಎಷ್ಟು ಮಟ್ಟಿಗೆ ಸರಿ ಅದು? ಸರ್ವಪಕ್ಷ ಸಭೆಯಲ್ಲಿ ಇಂಥ ಗಂಭೀರವಾದಂಥ ವಿಷಯದಲ್ಲಿ ಪ್ರಧಾನಮಂತ್ರಿಗಳು ಇರಬೇಕು. ಅವರು ಧೈರ್ಯ ತುಂಬಬೇಕು, ಅವರು ಎಲ್ಲ ವಿಷಯಗಳನ್ನು ಹೇಳಬೇಕು ಮತ್ತು ಮುಂದೆ ಏನು ಮಾಡಬೇಕು ಅಂತ ಎಲ್ಲರೂ ಸಲಹೆ ತಗೊಳ್ಬೇಕು. ಅದು ಆ ನಾಯಕತ್ವ ಅಂದರೆ ಅದು ಎಲ್ಲರನ್ನು ಕೂಡ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದಕ್ಕೆ ನಾಯಕತ್ವ ಕೊಡಬೇಕು. ಮುಂದೆ ಆದರೂ ಅವರು ಆ ರೀತಿ ಕೊಟ್ಟರೆ ಒಳ್ಳೆಯದು. ಸುಮ್ಮನೆ ನಮ್ಮ ಸಿ ಎಮ್ ಅವ್ರ ಮೇಲೆ ಅವರು ಪಾಕಿಸ್ತಾನ ಏಜೆಂಟ್ ಅಂತೆಲ್ಲ ಹೇಳೋದು, ಈ ಥರ ಟೀಕೆಗಳು ಮಾಡೋದು, ಏನು ಸಿದ್ದರಾಮಯ್ಯ ಅವರೇನು ನಮ್ಮ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಏನು? ನಾವೆಲ್ಲರೂ ದೇಶದ ಪರವಾಗ್ತಾನೆ ನಾವೆಲ್ಲರೂ ಕೆಲಸ ಮಾಡೋದು. ಸೊ ಆ ಥರ ಎಲ್ಲ ಹೇಳಿಕೆಗಳು ಕೊಡುವಂಥದ್ದು ಅದನ್ನು ಅವರು ಯೋಚನೆ ಮಾಡಬೇಕು ತಾನೆ, ಆ ಥರ ಹೇಳಿಕೆಗಳು ಕೊಡೋದಕ್ಕಿಂತ ಮುಂಚೆ. BJPಯ ಕಮ್ಯುನಲ್ ಅಜೆಂಡಾವನ್ನು ಇಟ್ಕೊಂಡು ನಾವು ಎಷ್ಟಂತ ನಾವು ಈ ದೇಶವನ್ನು ಹೊಡಿಯೋದಕ್ಕೆ ನಾವು ಹೋಗ್ಬೇಕು ಮುಂದಕ್ಕೆ. ಎಲ್ಲರನ್ನೂ ಒಂದು ಮಾಡ್ಕೋಬೇಕು ತಾನೆ. ಇಂಥ ಸಮಯದಲ್ಲಿ ಅಲ್ಲಿ ಹೋಗಿರೋ ಜನನೇ ಹೇಳ್ತಾ ಇದ್ದಾರೆ ನಮಗೆಲ್ಲರೂ ಕೂಡ ಅವರು ಎಷ್ಟೋ ಜನ ನಮ್ಮ ಜೀವ ಉಳಿಸಿದ್ರು ಅಂತ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ? ವೈಫಲ್ಯ ಕೂಡ ಆಗಿದೆ. ಆ ವೈಫಲ್ಯ ಆಗಿರೋದನ್ನು ಕೂಡ ಮುಂದೆ ಅದರ ಬಗ್ಗೆ ಚರ್ಚೆ